ಮುಂಜಾಗ್ರತೆ ಕ್ರಮವಾಗಿ ಈಗಾಗಲೇ ನಾವು ಕೂಡ ನಮ್ಮ ಉಸ್ತುವಾರಿಯಲ್ಲಿ ಕೂಡ ಒಂದು ಸರ್ಕಾರ ಡೈರೆಕ್ಷನ್ ಕೊಟ್ಟಿದೆ ಸಭೆ ಮಾಡಬೇಕಂತ. ಸೊ ಅದು ಮಾಡಿದೀವಿ. ಸೊ ಈಗಾಗಲೇ ನಮ್ಮ ಸಮ್ಮುಖದಲ್ಲಿ ಬಹಳಷ್ಟು ವಿಚಾರ ಚರ್ಚೆ ಮಾಡಿದೀವಿ ಅಂತ ಆತಂಕ ಕೊಡುವಂತ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ. ಈಗಾಗಲೇ ಕುಡಿ ನೀರು ಕೂಡ 2 ತಿಂಗಳಿಗೆ ಮುಂಚೆ ನಾವು ಡ್ಯಾಮ್ನಲ್ಲಿ ಸ್ಟಾಕ್ ಮಾಡಿ ಇಟ್ಟಿದ್ದೇವೆ. ಮತ್ತೆ ಇವತ್ತಿಂದ ನೀರು ಬರ್ಲಿಕ್ಕೆ ಡ್ಯಾಮ್ಗೆ ಪ್ರಾರಂಭ ಆಗಿದೆ. ಸೊ ನಾಳೆ ಹೆಚ್ಚಾಗ್ಬೋದು, ನಾಳೆ ಹೆಚ್ಚಾಗ್ಬೋದು. ಬಹುಶಃ ನಮ್ಗೇನು ಆತಂಕ ಇತ್ತು, ಮಳೆ ಆಗ್ತಿಲ್ಲ, ನೀರು ಬರ್ತಾರ ಡ್ಯಾಮ್ ಅಂತ. ಅದು ಇವತ್ತಿಂದ ನಮ್ಮೆಲ್ಲ ಬ್ಯಾಜಿನ ಮುಕ್ತ ಮಾಡಿದೆ. ಬಹುಶಃ ಒಂದು ವಾರ ಮಳೆ ಆದ್ರೂ ಕೂಡ 4-5 ತಿಂಗಳಿಗೆ ಬೇಕಾಗುವಂತ ನೀರು ಸನ್ನೆ ಆಗುತ್ತೆ, 5 ಡೇಸ್. ಸೊ ಹೆಚ್ಚಾದ್ರೆ ಅದು ಆಟೋಮೆಟಿಕ್ ಆಗಿ ನಮ್ಗೆ ಅನುಕೂಲ ಆಗಿದೆ. ಈಗ ಸದ್ಯಕ್ಕೆ ನಾವು ಆತಂಕ ಪಡ್ತಾ ಇದೀವಿ, ಮಳೆ ಆಗಿದ್ರೆ ಹೆಂಗೆ ಅಂತ. ಅದು ದೂರ ಆಗಿದೆ. ಮತ್ತು ನಿನ್ನೆ ಇವತ್ತಿಂದ ಮಳೆ ಚೆನ್ನಾಗಿ ಮಳೆ ಆಗುವಂತ ಒಂದು ನಿರೀಕ್ಷೆ ಇದೆ. ಇಷ್ಟಾದ್ರೆ ಸದ್ಯದ ಏನು ಸಮಸ್ಯೆ ಇದ್ದ ನಾವು ಪಾರ ಆಗ್ತೇವೆ. ನಮ್ಮ ಅಧಿಕಾರಿಗಳು ಕೂಡ ಕಾರ್ಪೊರೇಷನ್ ಇರ್ಬೋದು, ನಗರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ, ಸೊ ಎಲ್ಲಿಯೂ ಕೂಡ ಬಹಳ ಗ್ರಾಮ ಪಂಚಾಯತಿಗಳ ಹಂತಗಳಿಗೆ ಮಾತ್ರ ನೀರಿನ ಸಮಸ್ಯೆ ಇದೆ. ಸೊ ಬೇರೆ ಕಡೆ ಈಗ ಅಕಸ್ಮಾತ್ ಕೂಡ ನೀರು ಬರ್ಲಿಕ್ಕೆ ಶುರುವಾಗಿದೆ. ಒಂದು ವಾರದಲ್ಲಿ ಕೂಡ ಅದು ಅವ್ರ ಏನು ಶಾರ್ಟೇಜ್ ಇತ್ತು ಅವ್ರ ಸಿಟಿಗೆ ಅವರು ಕೂಡ ಸಂಪೂರ್ಣವಾಗಿ ಸಪ್ಲೈ ಮಾಡ್ಲಿಕ್ಕೆ ಅನುಕೂಲ ಆಗ್ತಿದೆ. ಸೊ ಬಿತ್ತನೆ ಅಂತ ಈಗಾಗಲೇ ಸುಮಾರು ಹೆಚ್ಚಿನ ಸಂಖ್ಯೆ ಬಿತ್ತನೆ ಆಗಿದೆ. ಸೊ ಮಳೆಯಿಂದ ಬಹುಶಃ ಎಲ್ಲರಿಗೂ ಅನುಕೂಲ ಆಗ್ತಿದೆ. ಸೊ ಒಟ್ಟಾರೆ ಅಂಥದ್ದೇನು ಆತಂಕ ಕೊಡುವಂತ ಜನರು ರೈತರು ಅವಶ್ಯಕತೆ ಇಲ್ಲ, ಮಳೆ ಆಗ್ತದೆ. ಇನ್ನು ಮುಂದೆ ಕೂಡ ಒಂದನೇ ಕೃಷ್ಣ ಎನ್ನುವುದು 2ನೇ ಕಸಿ, ಕಡಪ, ಮಾರ್ಕಂಡೆ 5 ನದಿಗೆ ನಾವು ಏನು ನಿರೀಕ್ಷೆ ಮಾಡಿದ ಈಗ ಬರ್ತಾ ಇದೆ. ಅದನ್ನು ಕೂಡ ಇನ್ನು ಹೆಚ್ಚಾಗಿ ನಿರೀಕ್ಷೆ ಇದೆ. ಅದು ಬತ್ತಿ ಹೋಗುವಂತ ಆತಂಕ ಇದೆ. ಆ ಕುರಿತಂತೆ ಎಷ್ಟು ಏನು ಎಂತ ಹೇಳಿ ಏನಾದ್ರು ಇಲ್ಲ. ಈಗ ಮಳೆ ಆಗೋದ್ರಿಂದ ಆತಂಕ ದೂರ ಆಯ್ತು. ಅದು ಕೂಡ ಆತಂಕ ಬೈಲೊಂಗಲ, ಸೌದತ್ತಿ ಇನ್ನೂ ರಾಮದೂರ್ ಕಡೆ ಮಳೆ ಇಲ್ಲ. ಮಳೆ ಆಗ್ತಾ ಇದೆ, ಅಲ್ಲಿ ಜೋರ್ ಇಲ್ಲ, ಕಡಿಮೆ ಮಾತ್ರದಲ್ಲಿ ಆಗ್ತಾ ಇದೆ. ಸೊ ಇದು ಇನ್ನು ಮುಂದೆ 5 ವರ್ಷ ಮುಂದೆ 5 ದಿವಸ ಬರ್ತಾ ಇದೆ. ಸೊ ಅದರ ಆತಂಕಗಳು ಅಂದ್ರೆ ಬೆಳೆ ವಿಫಲ ಆದ್ರೆ ಮುಂದಿನ ಸುಮಾರು ನಮ್ಮಲ್ಲಿ ಎಲ್ಲ ಹೆಚ್ಚು ಮೀರಿ ಹೆಚ್ಚು ಕಮ್ಮಿ ಗುರಿಯನ್ನು ಮುಟ್ಟಿದೀವಿ. ಸೊ ಮಳೆಯಲ್ಲಿ ಆಗಿದೆ ಎಲ್ಲ ಏನು ಸಮಸ್ಯೆ ಇಲ್ಲ. ಆಗದೆ ಹೇಳೋದು ಅದು ನಮ್ಮ ರಾಮದುರ್ಗ ಇರ್ಬೋದು, ಕೆಳಗಡೆ ಪ್ರದೇಶ ಮಳೆ ಆಗಿದ್ರೆ ಅದಕ್ಕೆ ಮುಂದೆ ಏನ್ ಮಾಡಬೇಕು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಅನುಕೂಲ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅವರಿಗೆ ಈಗ ಸರ್ವೆ ಮಾಡ್ತೀವಿ. ಇನ್ನು ಸರ್ವೆ ಮಾಡ್ಲಿಕ್ಕೆ ಹೇಳಿದ ಸರ್ಕಾರ. ಬೆಳೆ ಬಿದ್ದಿದ್ರೆ ಅದು ಬೆಳೆ ಬರದೆ ವಿಫಲ ಆದ್ರೆ ಅದನ್ನು ಸಪ್ರೇಟ್ ಆಗಿ ಸರ್ವೆ ಮಾಡಿ ಇಂದು ಕೂಡ ಸರ್ವೆ ಮಾಡಿದ್ವಿ. ಅವ್ರಿಗೆ ಏನು ಸರ್ಕಾರ ಸಿಗ್ಬೇಕಾದ ಇನ್ನು ಆ ಪ್ರಶ್ನೆ ಬಂದಿಲ್ಲ. ಈ ಮಳೆಯಲ್ಲಿ ಕೂಡ ಅದಕ್ಕೆ ಬೇಕಾದ್ರೆ ಖಂಡಿತವಾಗಿ ಕೊಡ್ತೀವಿ ಅವ್ರಿಗೆ ಸರ್ವೆ ಮಾಡಿ. ಅಡಿಕೆಗಿಂತ ಎಷ್ಟು ಪ್ರಮಾಣ ಮಳೆ ಕಡಿಮೆ ಆಗಿದೆ ಅಂತ 29 ಇದೆ. ಅದು ಈ ತರ ಮಳೆ ಆದ್ರೆ 3-4 ಸಲ 0 ಬರ್ತದೆ. ಈವರೆಗೆ 29% ಕಡಿಮೆ ಇದೆ. ಇದೇ ರೀತಿ 3-4 ಮಳೆ ಆದ್ರೆ ಸೊ ನಮ್ ಕೊರತೆ ಕೂಡ ಬೆಳಗಾವಿ ನಗರದಲ್ಲಿ ಕೂಡ ಮಳೆ ನಿನ್ನೆಯಿಂದ ಸಾಕಷ್ಟು ಆಗ್ತಾ ಇದೆ. ಆದ್ರೆ ಈಗ ಕೆಲವೊಂದಿಷ್ಟು ನೀರಿನ ಸಲುವಾಗಿ ರಸ್ತೆಗಳನ್ನ ಅಗಲು ತೆಗೆದುಬಿಟ್ಟಿದ್ದಾರೆ. ಇಲ್ಲೆಲ್ಲ ಈಗ ನೀರ್ ನಿಂತ್ಕೊಂಡು ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಇಲ್ಲ ಮಾಡಿದ್ರೆ ಅದು LNT ಸುಮಾರು ಯಾವುದೇ ಸಮಸ್ಯೆ LNT ಸೊ ಸುಮಾರು ಸಾರಿ ಸಭೆ ಶಾಸಕ ಮಾಡಿದ್ದಾರೆ, DC ಅವರು ಮಾಡಿದ್ದಾರೆ, ಕಾರ್ಪೊರೇಷನ್ ಕಮಿಷನರ್ ಮಾಡಿದ್ದಾರೆ, ಹಿಂದೆ ನಾನು ಕೂಡ ಮಾಡಿದ್ದೇನೆ. ಅದು ಇನ್ನೂ ಪರಿಹಾರ ಮಾಡ್ಲಿಕ್ಕೆ ಆಗಿಲ್ಲ. ಆದಷ್ಟು ಬೇಗ ಮಾಡ್ಲಿಕ್ಕೆ ಇಲ್ಲ ಅವ್ರ ಮುಂದೆ ಯಾರು ಕಡಿವಾಣ ಹಾಕ್ತಿವಿ. ಯಾಕಂದ್ರೆ ಸುಮಾರು 4-5 ವರ್ಷದಿಂದ ಮಾಡ್ತಿದ್ರು ಅವ್ರು. ಈಗ ಮಳೆ ಆಗ್ತಾ ಇದೆ, ಬೈಲಮ್ಮರು ಬಹುತೇಕ ರಸ್ತೆಗಳ ಸರಿಯಾಗಿಲ್ಲ, ಎಲ್ಲ ಕೆಸಮಯ ಇರುವಂತದ್ದು. ಹಾಗಾಗಿ ಅಲ್ಲಿ ಏನ್ ಮಾಡ್ತೀರಿ ಅಂತ ನೋಡೋಣ. ಎಲ್ಲೆಲ್ಲಿ ಅತ್ಯಂತ ಕೆಟ್ಟದೇ ಪೋರ್ಟೇಬಲ್ ಮಾಡ್ತೀವಿ. ಈ ಬರಗಾಲ ಕೆಂಪು ಮಾತ್ರ ಮಾಡ್ಲಿಕ್ಕೆ ಅವಕಾಶ ಇದೆ.
ಸೊ ಡಿಸೆಂಬರ್ ನಲ್ಲಿ ಮತ್ತೆ ಅದನ್ನ ಹೊಸದಾಗಿ ರಸ್ತೆ ಮಾಡ್ಲಿಕ್ಕೆ ನಾವು ಪ್ಲಾನ್ ಕೊಡ್ತೀವಿ. ಬೆಳಗಾವಿ ಜಿಲ್ಲೆ ಇನ್ನು ಮೋಡ ಬಿತ್ತನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ನೋಡೋಣ, ನಿನ್ನೆ ಹಾವೇರಿಯಲ್ಲಿ ನಮ್ಮ ಶಾಸಕರು ಪ್ರಕಾಶ್ ಕೋಳಿವಾಡ ಅವರು ನಾಷ್ಟ ಮಾಡಿದ್ರು. ನಮ್ಮ ಜಿಲ್ಲೆ ಕೂಡ ಅವ್ರದೇ ಒಂದು ನಿರ್ಧಾರ ಮಾಡಿದ್ವಿ. ಈಗ ನಾಳಿಂದ ಬಹುಶಃ ಹಾವೇರಿ ಪ್ರಾರಂಭ ಮಾಡ್ತಾರೆ. ನಮಗೂ ಅವಶ್ಯಕತೆ ಬೇಕಾದ್ರೆ ನಾವು ಕಡೆ ಸರಿ ಯಾವ್ದೋ ರೀತಿ ಮಾಡಿದ್ವಿ, ಅದೇ ರೀತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಚಿವ ಸಂಪುಟ ಯಾರ ಪರ ಬರುವಿದೆ ಅಂತ ಅಲ್ಲ, ನಮ್ದು ಯಾರು ಪ್ರಶ್ನೆ ಇಲ್ಲ. ಯಾರಿಗೆ ಜನರಿಗೆ ಅವಶ್ಯಕತೆ ಇದ್ದವರ ಆಳದ ಹೋಗಿ ಮಾಡ್ತಾರೆ ಅಷ್ಟೇ. ಸರಿ, ನಮ್ಮ ಪಕ್ಷ ಆಳದ ಹೋಗಿ ಮಾಡ್ತಾರೆ. ನಬಾರ್ಡ್ನಿಂದ ಒಂದು ಪತ್ರ ಬಂದಿದೆ ಸರ್ ಸರ್ಕಾರಿ ಇಲಾಖೆಗೆ. ಡಿಸಿಸಿ ಬ್ಯಾಂಕ್ 10 ವರ್ಷಕ್ಕಿಂತ ಮೇಲ್ಪಟ್ಟಂತವ್ರನ್ನ ಅನರ್ಹಗೊಳಿಸ್ಬೇಕಂತ ಬಂದಿದೆ. ನಮ್ಮಲ್ಲಿ ಬಂದಿದೆ, ಎಲ್ಲ ಕಡೆ ಬಂದಿದೆ. ಅವ್ರು ನೋಡ್ಬೇಕು, ಸರ್ಕಾರದಲ್ಲಿ ಡಿಸಿಷನ್ ತಗೋಬೇಕು. ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೀಗಾಗಿ ಕಾರ್ಪೊರೇಷನ್ ಅಧಿಕಾರಿಗಳು ಒಂದು ಯಾವ್ದೋ ನೋಟಿಸ್ ಕೊಡದೇನೆ ಏನ್ ಅವ್ರು ದಿನನಿತ್ಯ ಏನ್ ನಾವು ಅದನ್ನೇ ನಮ್ಗೊಂದು ಜೀವನ ಮಾಡಿರ್ತಾರೆ, ಆ ಏನ್ ಅಂಗಡಿ ಇಟ್ಕೊಂಡಿರ್ತಾರೆ ಅದನ್ನೇ ಜಪ್ಪ ಮಾಡಿ ಆಗಿದ್ದವರು ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಬೆಂಗಳೂರಲ್ಲಿ ಮಾಡ್ತಾರೆ. ಅದನ್ನ ಬೇಕಾದ್ರೆ ಹೇಳ್ತೀವಿ, ಟೈಮ್ ಕೋರ್ಟ್ ಮಾಡಿ ಅಂತ ಹೇಳ್ತಿರ್ತಾರೆ. ಮಾಡ್ತಾ ಇರೋದು ಒಂದು ಸುಪ್ರೀಂ ಕೋರ್ಟ್ ಆದೇಶ. ಅವ್ರ ಆಕ್ರೋಶ ಇರ್ತಕ್ಕಂಥದ್ದು ಮೇನ್ ಬಜಾರ್ ಇದಾವೆ, ಆ ದೊಡ್ಡ ದೊಡ್ಡ ಆದಂತ ವ್ಯಾಪಾರಸ್ಥರು ಅಲ್ಲಿ ಇರ್ತಕ್ಕಂಥ ರೋಡನ್ನ ಅತಿಕ್ರಮಣ ಮಾಡ್ಕೊಂಡ್ರೆ ಅಂತವ್ರನ್ನ ಬಿಟ್ಟು ನಾವು ದುಡ್ಡು ಅಂತ ಏನ್ ಬಡವರನ್ನ ಅವರಿಗೆ ಸಮಾವೇಶ ಕೊಟ್ಟ ಪರ್ಯಾಯ ವ್ಯವಸ್ಥೆ ಎಲ್ಲಿ ಬೇಕಾದಲ್ಲಿ ಕಾರ್ ಪಾರ್ಕಿಂಗ್ ಆಗ್ತದೆ, ಗಾಡಿ 2 ವೀಲರ್ ಪಾರ್ಕಿಂಗ್ ಆಗ್ತದೆ, ಒಂದು ಸಂಚಾರ ವ್ಯವಸ್ಥೆ ಈ ರೋಡ್ ಕಾರ್ಯಾಚರಣೆ ಬೆಂಗಳೂರು ಮಾದರಿಯಲ್ಲಿ ಬೆಳಗಾವಿಯಲ್ಲಿ ಏನಾದ್ರು ನಡೆಸಲಿಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್? ಅಲ್ಲಿ ಈಗಾಗಲೇ ಅವ್ರು ಮಾಡಿದ ಮೊನ್ನೆ ಮಾಡಿದ್ರು, ಬೆಳಗಾವದಲ್ಲಿ ಮಾಡಿದ್ರು. ಫಸ್ಟ್ ಅದು ಮಾಡಿದ್ದು ಅದು ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಮಾಡಿದ್ರು, ಸಂತ್ಯಾಗ ಮಾಡಿದ್ದಾರೆ. ಈಗ ಮೊನ್ನೆ ಪರ್ಮಾನೆಂಟ್ ಗ್ರಾಮದಲ್ಲಿ ಮನೆ ಮೇಲೆ ಅಟ್ಯಾಕ್ ಆಯ್ತು. ಕೂಡ ಅವರ ಸಂಬಂಧಿಕರ ಮನೆ ಮೇಲೆ ಹೋಗಿ ಆ ಮಟ್ಟಿಗೆ ಅಟ್ಟಾಯಸ ನಡೆಯುವಂತ ಮಟ್ಟಿಗೆ ಹೋಗ್ತಾ ಇದೆ. ನಮ್ಮ ಸಂಬಂಧಿಕರಿಗೆ ಸಂಬಂಧಿಕರು ನಾವು ಬೇರೆ ದೇಶದಿಂದಲ್ಲ ಅವರೆಲ್ಲ ಮಾಡ್ತಾರಂತೆ. ಮತ್ತೆ ಹೊಂದಾಣಿಕೆ ಮತ್ತೆ ಅಲ್ಲ ಏನ್ ಮೆಸೇಜ್ ಹೋಗುತ್ತೆ? ಮೆಸೇಜ್ ಈಗಾಗಲೇ ಕೇಸ್ ಹಾಕಿದಾರೆ, ಮತ್ತೆ ಕರೆಕ್ಟ್ ಮಾಡಿದ್ದಾರೆ. ಅದೆಲ್ಲ ಮಾಡಿದಾರೆ. ಕಾನೂನಿಂದ ಏನ್ ಮಾಡ್ಬೇಕದೆಲ್ಲ ಮಾಡಿದಾರೆ. ಪೊಲೀಸರು ಏನು ಹಿಂದೆ ಬಿದ್ದಿಲ್ಲ. ಸರ್ ಅದೊಂದೇ ಅಲ್ಲ, ಹಿಂಡಲ್ಕೋ ಕಂಪ್ನಿ ಮೇಲೂ ದಾಳಿ ಮಾಡಿದೆ ಸರ್, ಜೊತೆಗೆ ಅಲ್ಲಿ ದಾಳಿ ಮಾಡಿದ್ರು. ಅದು ಕಾನೂನು ಭಯ ಐದು ಅನ್ನೋದು ಬರ್ತಾ ಇರೋದು ಬರ್ತಾರೆ ಬೇಕಾಬಿಟ್ಟೆ ಮಾಡ್ತಾರೆ. ಸುಮಾರು ಘಟನೆಗಳು ಬೆಳಗಾವಿ ಆಗಿದೆ, ನೀವು ಹೇಳ್ದಂಗೆ ಆಗಿದೆ. ಆದ್ರೆ ಪೊಲೀಸರು ಅದಕ್ಕೆ ಹೆಚ್ಚು ಕಠಿಣ ಕ್ರಮ ಕೈಗೊಳ್ಳಬೇಕು. ಸ್ವಾಮೀಜಿ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಇದು ಆರೋಪ ಮಾಡ್ತಾ ಇದ್ದಾರೆ ತಮ್ಮ ಮೇಲೆ. ಇಲ್ಲ ಅವರು ಹಿಂದೂಗಳ ಮೇಲೆ ಈ ರೀತಿಯಾಗಿ ಅಂದ್ರೆ ದೌರ್ಜನ್ಯ ನಡೀತಾನೆ ಇದೆ. ಸದಾ ಇದೆ. ಯಾರು ಬಂದು ಯಾರು ಬಿಡಿಸ್ಕೊಂಡು ಯಾರು ಕೊಟ್ಟು ಅದಕ್ಕೆ ಎಲ್ಲ ನಾವೇ ಖಾಲಿ ಈ ಚುನಾವಣೆ ಬಂದ್ರೆ ಇದು ನಾವು ಯಾವ್ದು ಏನ್ ಸತ್ರು ಅದೇ ನಮ್ಮಾಗ ಯಾವ್ದಕ್ಕೆಲ್ಲ ನಾಯಿ ಸತ್ರು ಅದೇ 28 ಮಾರ್ಚ್ ಮೇ ಸ್ವಾಮೀಜಿ ಅವ್ರ ಸ್ಟೇಟ್ಮೆಂಟ್ ಕೂಡ ನೋಡ್ಬೇಕಾದ್ರೆ ತಮ್ಮ ಮೇಲೆ ಇಲ್ಲಂದ್ರೆ ಪಾಕಿಸ್ತಾನ ಅವರು ದೊಡ್ಡ ಸ್ಥಾನದಲ್ಲಿ ಹೋಗಿ ಯಾರೋ ಜಗಳ ಏನೋ ಆಗಿದೆ. ಅವ್ರನ್ನ ತಾವು ನಮಗೂ ಗೊತ್ತಿಲ್ಲ ಜಗಳ ಆಗಿದ್ದು, ಅದು ಯಾವ್ದು ಗೊತ್ತಿಲ್ಲ. ಸ್ವಾಮೀಜಿ ಅವರ ಮಧ್ಯಸ್ಥಿತಿ ಅಕ್ರಮಿಕ ಅವರ ಕೂಲಿನ ಮುಗಿಸುವಂತ ಪ್ರಯತ್ನ ಮಾಡೋದು ನಮಗೇನದು ಸಂಬಂಧಪಟ್ಟಂತ ವಿಷಯ ಅಲ್ಲ. ಸಂಬಂಧಪಟ್ಟಾಗ ಎಪಿಎಂಸಿಯಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ, ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ನೋಡ್ಬೇಕಲ್ಲ. ಯಾಕೆ ಬಗೆಹರಿತಾ ಇಲ್ಲ? ಬಗೆಹರಿದ ಬರೀ ಅದಕ್ಕೆ ಏನ್ ಸಮಸ್ಯೆ ಟೆಂಡರ್ ಕರ್ತಾರೆ, ಮತ್ತೆ ಹೊಸದು ಟೆಂಡರ್ ಮತ್ತೆ ಅವರು ಹೋಗಿ ಖಾಲಿ ಸುಮಾರು ಪಕ್ಷ ಅಲ್ಲಿ ಹೋಗಿ ಅವರು ಅದಕ್ಕೆ ಪಡಿಬೇಕು. ಸೌಕರ್ಯನೇ ಕೊಡ್ತಿಲ್ಲ, ನಾವ್ ಹೆಂಗ್ ಹೋಗುದು ಅಂತ ಸರ್. ಸೌಕರ್ಯನೇ ಇಲ್ಲ, ಅಂಗಡಿಯನ್ನ ಅದೇ ಈಗ ಅವ್ರು ಬರಕ್ ಕೊಡ್ಸಿದ್ರು ಟೆಂಪರರಿ, ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಕಾನೂನು ದೃಷ್ಟಿಯಿಂದ ಕೊಟ್ಟಿವಿ. ಈಗ 70 ಅಂಗಡಿಗೆ ನಾವು ಆಕ್ಷನ್ ಮಾಡ್ತಾ ಇದೀವಿ, ಒಂದು ಕೋಶ ಮಾಡಿರ್ಬೋದು, ಅಲ್ಲಿ ಹೋಗೋದಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ನಮ್ಗೆ ಹೆಲ್ಪ್ ಮಾಡೋದಕ್ಕಿಂತ ಸರಿ. ಒಂದ್ ಕಡೆ ಬರ, ಇನ್ನೊಂದ್ ಕಡೆ ನೆರೆ ಆಗುವಂತ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ
ಈ ಸಚಿವ ಸಂಪುಟ ಅಂದ್ರೆ ಸಚಿವರೇ ಇಲ್ಲ, ಅದನ್ನ ಯಾವಾಗ ಪುನಃ ಮಾಡ್ತಾ ಇದಾರೆ? ಹೇಗ್ ಮಾಡ್ತಾರೆ ಇದೇ ನಮ್ಮ ಲೇಖನ ಆಗುತ್ತೆ ಈಗ. ಕೃಷಿ ಸಚಿವರು ಯಾಕಂದ್ರೆ 20 ಜನ ಮಂತ್ರಿಗಳು ಖಾಲಿ ಇದೆ. ಕೃಷಿ ಸಚಿವರೇ ಇಲ್ಲ. ಇಂತ ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆ, ಮಾಡ್ತಾರ ಆದಷ್ಟು ಬೇಗ ಖಂಡಿತ ಬೇಗ ಮಾಡ್ತಾರೆ. ಏನ್ ಹೇಗೆ ತಮಗೆ ಗೊತ್ತಿಲ್ಲ. ಡೇಟ್ ಗೊತ್ತಿಲ್ಲ, ಆದಷ್ಟು ಬೇಗ ಮಾಡ್ತಾರ ಅಂತ ಆಶಯ ಇದೆ, ಬೇಗ ಮಾಡ್ತಾರೆ. ಸರ್ ಈಗ ಒಂದು ಹೇಳಿಕೆ ಸಾಕಷ್ಟು ವೈರಲ್ ಆಗ್ತದೆ. ರಮೇಶ್ ಕತ್ತಿ ನಾಗರಾವ್ ಇದ್ದಂತೆ ನೀವು ಮತ್ತೆ ಅಲ್ಲೇ ಬೇರೆ ಎಲ್ಲ ನಿಮ್ಗೆ ಬೇರೆ ಎಲ್ಲ ಅವ್ರು ಬಿಟ್ಟು ನಿಮ್ಗೆ ಅದು ಬಿಟ್ಬಿಡಿ ಅದೇ ಮಾಡೋದು. ಅದಕ್ಕೆ ತಮ್ಮ ಬೆಂಬಲಿಗರು ಕಂಟ್ರೋಲ್ ಮಾಡ್ತಾರೆ ಸಮಾಜಕ್ಕೆ. ಅವ್ರಿಗೆ ಇಲ್ಲಿ ನಿಮ್ಮ ಕ್ವಶನ್ ಅಲ್ಲಿ ಹಳ್ಳಿನವ್ರನ್ನಾಗ ಅವ್ರಿಗೆ ಜಗಳ ಆಡ್ತಾರ, ಆ ಕಡೆ ಜಗಳ ಆಡ್ತಾರೆ. ಇಲ್ಲಿ ಇಲಾಖೆ ಕೆಲಸದವರು 40 ಜನರ ಗಳನ್ನ ಅಚಾನಕ್ ತೆಗೆದುಬಿಟ್ಟಿದ್ದಾರೆ. ಅದರಿಂದ ಸಮಸ್ಯೆ ಉಂಟಾಗ್ತದೆ. ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಕೇಳ್ಬೇಕಾರೆ ಸರಿ ಇದ್ರೆ ಅವ್ರು ಮತ್ತೆ ವಾಪಸ್ ಹೋಗಿ ಕೇಳ್ತಾರೆ ನೋಡ್ರಿ. ಓಕೆ.